ಬಂಗಾರದ ಬೆಲೆಯಲ್ಲಿ ಹಾವು ಏಣಿ ಆಟ ಒಂದ್ಸರಿ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇದೆ. ಆದ್ರಿಂದ ಈಗ ಕಡಿಮೆ ಆಗಿದೆ ರೇಟ್. ಹಾಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಗೋಲ್ಡ್ ಕಾಯಿನ್ಗಳ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗ್ತಾ ಇದ್ದಾವೆ. ಏನ್ ಖರೀದಿ ಮಾಡ್ತಾರೆ ಅಂದ್ರೆ ಆಭರಣ ಚಿನ್ನಕ್ಕಿಂತ ಹೆಚ್ಚಾಗಿ ಗೋಲ್ಡ್ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. 2 ಗ್ರಾಂ ಕಾಯಿನ್ 4 ಗ್ರಾಂ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. ಚಿನ್ನದ ಅಂಗಡಿಗಳಲ್ಲಿ ಗೋಲ್ಡ್ ಕಾಯಿನ್ಗಳೇ ಖಾಲಿ ಆಗ್ತಾ ಇದ್ದಾವೆ. ಹೂಡಿಕೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಜನ ಚಿನ್ನದ ಮೇಲೆ. ಚಿನ್ನದ ಮೇಲಿನ ಹೂಡಿಕೆ ಯಾವತ್ತೂ ಕೂಡ ಲಾಸ್ ಅಲ್ಲ. ಬಂಗಾರದ ಬೆಲೆ ಏರ್ತಾನೆ ಇರುತ್ತೆ. ಬಂಗಾರಕ್ಕೆ ಯಾವತ್ತೂ ಬೆಲೆ ಇರುತ್ತೆ. ಆದ್ರಿಂದ ಬೇರೆ ಯಾವುದು ಏನೇ ಆದ್ರೂ ಕೂಡ ಬಂಗಾರದ ಮೇಲೆ ಹೂಡಿಕೆ ಮಾಡಿರೋದು ಖಂಡಿತವಾಗ್ಲೂ ಅದು ವೇಸ್ಟ್ ಆಗಲ್ಲ. ಹಾಗಾಗಿ ಜನ ಚಿನ್ನದ ನಾಣ್ಯಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಯುದ್ಧದ ಪರಿಣಾಮವಾಗಿ ಬೆಲೆ ಒಂದಷ್ಟು ತಗ್ಗಿರೋದ್ರಿಂದ ತಕ್ಷಣ ಬಂದು ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರುತ್ತೆ. ಏನೇ ಇರಲಿ ದುಡ್ಡು ಹಾಕಿ ಇಟ್ಟಿರೋಣ ಅಂತ ಜನ ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಜಾಸ್ತಿ ಆಗ್ತಾ ಇದೆ. ಕೆಲವು ಶೋರೂಮ್ಗಳಲ್ಲಿ 30-40% ಹೆಚ್ಚಳ ಆದ್ರೆ ಮತ್ತೊಂದ್ ಕಡೆ ಗೋಲ್ಡ್ ಕಾಯಿನ್ ಗಳನ್ನ ತಗೊಳ್ಳುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ಗೋಲ್ಡ್ ಕಾಯಿನ್ ಗಳು ನೀವು ನೋಡಬಹುದು. 2, 4, 6, 8, 10 ಗ್ರಾಮ್ ಗೋಲ್ಡ್ ಕಾಯಿನ್ ಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಹೇಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಇರುವಂತಹ ಗೋಲ್ಡ್ ಕಾಯಿನ್ ಗಳು ಶೋರೂಮ್ಗಳಲ್ಲಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಖಾಲಿ ಆಗ್ತಾ ಇದೆ. ಮತ್ತೊಂದ್ಸತಿ ಅವರು ಮಾಡಿಸಬೇಕಾದಂತಹ ಡಿಮ್ಯಾಂಡ್, ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಗೋಲ್ಡ್ ಕಾಯಿನ್ ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶೋರೂಮ್ ನ ಸಿಬ್ಬಂದಿಗಳೇ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಬಾಬು ಅಂತ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಬಾಬು ಸರ್, ಹೇಳಿ, ಇವಾಗ ಜ್ಯುವೆಲ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಜಾಸ್ತಿ ಹೋಗ್ತಿದ್ಯಾ? ಕಾಯಿನ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತ ಕೇಳ್ಪಟ್ವಿ, ಹೌದಾ? ಸುಮಾರು ಕಸ್ಟಮರ್ ಈಗ ಗೋಲ್ಡ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆನ್ಬಿಟ್ಟು ಆಕ್ಚುಲ ಈಗ 10 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 8 ಗ್ರಾಮ್ ತಗೊಳ್ತಾರೆ. ಏನಕ್ಕೆ ಗೋಲ್ಡ್ ತುಂಬಾ ಜಾಸ್ತಿ ಗೋಲ್ಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಗೋಲ್ಡ್ ನಲ್ಲಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಗ್ರಾಮ್ ಗೋಲ್ಡ್ ಕಾಯಿನ್ ಗಳು ಲಭ್ಯ ಸರ್? ಜೊತೆಗೆ ಬೆಳಿಗ್ಗೆ ಇರುವಂತಹ ಕಾಯಿನ್ ಗಳು ಮಧ್ಯಾಹ್ನದ ಹೊತ್ತಿಗೆಲ್ಲ ಖಾಲಿ ಆಗ್ತಿದೆಯಾ? ಅಷ್ಟೇನಾದ್ರೂ ಜನ ಬರ್ತಾರೆ? ಹೌದು. ಲಾಸ್ಟ್ 3 ಡೇಸ್ ಗೋಲ್ಡ್ ರೇಟ್ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, ತುಂಬಾ ಕಡಿಮೆ ಆಗಿದೆ. ಹಂಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ ನಲ್ಲಿ ಆಕ್ಚುಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. 4 ಗ್ರಾಮ್ಸ್ ಇದೆ, 2 ಗ್ರಾಮ್ಸ್ ಇದೆ, 10 ಗ್ರಾಮ್ ಇದೆ. ಲಾಸ್ಟ್ 2 ಡೇಸ್ ಗೋಲ್ಡ್ ಕಾಯಿನ್ ಗಾಳಿ ಆಯ್ತು. ಅಷ್ಟು ಕ್ರೌಡ್ ಬಂತು. ಚೆನ್ನಾಗಿತ್ತು ಸೇಲ್ಸ್ ಎಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಈಸಿಯಾಗಿ ಆಕ್ಚುಲಿ ತಗೊಳ್ತಾರೆ ಎಲ್ಲ ಇದೆ ಮೇಡಮ್. ಚೆನ್ನಾಗಿದೆ ಸೇಲ್ಸ್. ಮ್ಯಾನೇಜರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಗೋಲ್ಡ್ ಕಾಯಿನ್ ಗಳಿಗೆ ಡಿಮ್ಯಾಂಡ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ ಇರುವಂತಹ ಕಾಯಿನ್ ಗಳು ಮಧ್ಯಾಹ್ನದ ಹೊತ್ತಿಗೆ ಖಾಲಿ ಆಗುವಂತಹ ಉದಾಹರಣೆಗಳು ಕೂಡ ಇದೆ. ಕಳೆದ 1 ವಾರದಿಂದನೂ ಕೂಡ ಸಾಕಷ್ಟು ಜನ ಗೋಲ್ಡ್ ಕಾಯಿನ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾರದ ಬೆಲೆಯಲ್ಲಿ ಹಾವು ಏಣಿ ಆಟ ಒಂದ್ಸರಿ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇದೆ. ಆದ್ರಿಂದ ಈಗ ಕಡಿಮೆ ಆಗಿದೆ ರೇಟ್. ಹಾಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಗೋಲ್ಡ್ ಕಾಯಿನ್ಗಳ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗ್ತಾ ಇದ್ದಾವೆ. ಏನ್ ಖರೀದಿ ಮಾಡ್ತಾರೆ ಅಂದ್ರೆ ಆಭರಣ ಚಿನ್ನಕ್ಕಿಂತ ಹೆಚ್ಚಾಗಿ ಗೋಲ್ಡ್ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. 2 ಗ್ರಾಂ ಕಾಯಿನ್ 4 ಗ್ರಾಂ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. ಚಿನ್ನದ ಅಂಗಡಿಗಳಲ್ಲಿ ಗೋಲ್ಡ್ ಕಾಯಿನ್ಗಳೇ ಖಾಲಿ ಆಗ್ತಾ ಇದ್ದಾವೆ. ಹೂಡಿಕೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಜನ ಚಿನ್ನದ ಮೇಲೆ. ಚಿನ್ನದ ಮೇಲಿನ ಹೂಡಿಕೆ ಯಾವತ್ತೂ ಕೂಡ ಲಾಸ್ ಅಲ್ಲ. ಬಂಗಾರದ ಬೆಲೆ ಏರ್ತಾನೆ ಇರುತ್ತೆ. ಬಂಗಾರಕ್ಕೆ ಯಾವತ್ತೂ ಬೆಲೆ ಇರುತ್ತೆ. ಆದ್ರಿಂದ ಬೇರೆ ಯಾವುದು ಏನೇ ಆದ್ರೂ ಕೂಡ ಬಂಗಾರದ ಮೇಲೆ ಹೂಡಿಕೆ ಮಾಡಿರೋದು ಖಂಡಿತವಾಗ್ಲೂ ಅದು ವೇಸ್ಟ್ ಆಗಲ್ಲ. ಹಾಗಾಗಿ ಜನ ಚಿನ್ನದ ನಾಣ್ಯಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಯುದ್ಧದ ಪರಿಣಾಮವಾಗಿ ಬೆಲೆ ಒಂದಷ್ಟು ತಗ್ಗಿರೋದ್ರಿಂದ ತಕ್ಷಣ ಬಂದು ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರುತ್ತೆ. ಏನೇ ಇರಲಿ ದುಡ್ಡು ಹಾಕಿ ಇಟ್ಟಿರೋಣ ಅಂತ ಜನ ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಜಾಸ್ತಿ ಆಗ್ತಾ ಇದೆ. ಕೆಲವು ಶೋರೂಮ್ಗಳಲ್ಲಿ 30-40% ಹೆಚ್ಚಳ ಆದ್ರೆ ಮತ್ತೊಂದ್ ಕಡೆ ಗೋಲ್ಡ್ ಕಾಯಿನ್ ಗಳನ್ನ ತಗೊಳ್ಳುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ಗೋಲ್ಡ್ ಕಾಯಿನ್ ಗಳು ನೀವು ನೋಡಬಹುದು. 2, 4, 6, 8, 10 ಗ್ರಾಮ್ ಗೋಲ್ಡ್ ಕಾಯಿನ್ ಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಹೇಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಇರುವಂತಹ ಗೋಲ್ಡ್ ಕಾಯಿನ್ ಗಳು ಶೋರೂಮ್ಗಳಲ್ಲಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಖಾಲಿ ಆಗ್ತಾ ಇದೆ.
ಮತ್ತೊಂದ್ಸತಿ ಅವರು ಮಾಡಿಸಬೇಕಾದಂತಹ ಡಿಮ್ಯಾಂಡ್ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಗೋಲ್ಡ್ ಕಾಯಿನ್ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶೋರೂಮ್ ನ ಸಿಬ್ಬಂದಿಗಳೇ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಬಾಬು ಅಂತ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ. ಬಾಬು ಸರ್, ಹೇಳಿ, ಇವಾಗ ಜ್ಯುವೆಲ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತ ಕೇಳ್ಪಟ್ವಿ, ಹೌದಾ? ಸುಮಾರು ಕಸ್ಟಮರ್ ಈಗ ಗೋಲ್ಡ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆನ್ಬಿಟ್ಟು ಆಕ್ಚುಲ ಈಗ 10 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 8 ಗ್ರಾಮ್ ತಗೊಳ್ತಾರೆ. ಏನಕ್ಕೆ ಗೋಲ್ಡ್ ತುಂಬಾ ಜಾಸ್ತಿ ಆಕ್ಚುಲ ಗೋಲ್ಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಗೋಲ್ಡ್ ನಲ್ಲಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಲಭ್ಯ ಸರ್? ಜೊತೆಗೆ ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆಲ್ಲ ಖಾಲಿ ಆಗ್ತಿದೆಯಾ? ಅಷ್ಟೇನಾದ್ರೂ ಜನ ಬರ್ತಾರೆ? ಹೌದು, ಲಾಸ್ಟ್ 3 ಡೇಸ್ ಗೋಲ್ಡ್ ರೇಟ್ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, ತುಂಬಾ ಕಡಿಮೆ ಆಗಿದೆ. ಹಂಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ ನಲ್ಲಿ ಆಕ್ಚುಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. 4 ಗ್ರಾಮ್ಸ್ ಇದೆ, 2 ಗ್ರಾಮ್ಸ್ ಇದೆ, 10 ಗ್ರಾಮ್ ಇದೆ. ಲಾಸ್ಟ್ 2 ಡೇಸ್ ಗೋಲ್ಡ್ ಕಾಯಿನ್ ಗಾಳಿ ಆಯ್ತು, ಅಷ್ಟು ಕ್ರೌಡ್ ಬಂತು, ಚೆನ್ನಾಗಿತ್ತು ಸೇಲ್ಸ್ ಎಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಈಸಿಯಾಗಿ ಆಕ್ಚುಲಿ ತಗೊಳ್ತಾರೆ ಎಲ್ಲ ಇದೆ ಮೇಡಮ್, ಚೆನ್ನಾಗಿದೆ ಸೇಲ್ಸ್. ಮ್ಯಾನೇಜರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಗೋಲ್ಡ್ ಕಾಯಿನ್ಗಳಿಗೆ ಡಿಮ್ಯಾಂಡ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆ ಖಾಲಿ ಆಗುವಂತಹ ಉದಾಹರಣೆಗಳು ಕೂಡ ಇದೆ. ಕಳೆದ 1 ವಾರದಿಂದನೂ ಕೂಡ ಸಾಕಷ್ಟು ಜನ ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಂಗಾರದ ಬೆಲೆಯಲ್ಲಿ ಹಾವು ಏಣಿ ಆಟ ಒಂದ್ಸರಿ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇದೆ. ಆದ್ರಿಂದ ಈಗ ಕಡಿಮೆ ಆಗಿದೆ ರೇಟ್. ಹಾಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಗೋಲ್ಡ್ ಕಾಯಿನ್ಗಳ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಚಿನ್ನದ ಅಂಗಡಿಗಳು ಸಾಕಷ್ಟು ರಶ್ ಆಗ್ತಾ ಇದ್ದಾವೆ. ಏನ್ ಖರೀದಿ ಮಾಡ್ತಾರೆ ಅಂದ್ರೆ ಆಭರಣ ಚಿನ್ನಕ್ಕಿಂತ ಹೆಚ್ಚಾಗಿ ಗೋಲ್ಡ್ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. 2 ಗ್ರಾಮ್ ಕಾಯಿನ್, 4 ಗ್ರಾಮ್ ಕಾಯಿನ್ಗಳನ್ನ ಖರೀದಿ ಮಾಡ್ತಾರೆ. ಚಿನ್ನದ ಅಂಗಡಿಗಳಲ್ಲಿ ಗೋಲ್ಡ್ ಕಾಯಿನ್ಗಳೇ ಖಾಲಿ ಆಗ್ತಾ ಇದ್ದಾವೆ. ಹೂಡಿಕೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಜನ ಚಿನ್ನದ ಮೇಲೆ. ಚಿನ್ನದ ಮೇಲಿನ ಹೂಡಿಕೆ ಯಾವತ್ತೂ ಕೂಡ ಲಾಸ್ ಅಲ್ಲ. ಬಂಗಾರದ ಬೆಲೆ ಏರ್ತಾನೆ ಇರುತ್ತೆ, ಬಂಗಾರಕ್ಕೆ ಯಾವತ್ತೂ ಬೆಲೆ ಇರುತ್ತೆ. ಆದ್ರಿಂದ ಬೇರೆ ಯಾವುದು ಏನೇ ಆದ್ರೂ ಕೂಡ ಬಂಗಾರದ ಮೇಲೆ ಹೂಡಿಕೆ ಮಾಡಿರೋದು ಖಂಡಿತವಾಗ್ಲೂ ಅದು ವೇಸ್ಟ್ ಆಗಲ್ಲ. ಹಾಗಾಗಿ ಜನ ಚಿನ್ನದ ನಾಣ್ಯಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಯುದ್ಧದ ಪರಿಣಾಮವಾಗಿ ಬೆಲೆ ಒಂದಷ್ಟು ತಗ್ಗಿರೋದ್ರಿಂದ ತಕ್ಷಣ ಬಂದು ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರುತ್ತೆ, ಏನೇ ಇರಲಿ ದುಡ್ಡು ಹಾಕಿ ಇಟ್ಟಿರೋಣ ಅಂತ ಜನ ಗೋಲ್ಡ್ ಕಾಯಿನ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಜಾಸ್ತಿ ಆಗ್ತಾ ಇದೆ. ಕೆಲವು ಶೋರೂಮ್ಗಳಲ್ಲಿ 30-40% ಹೆಚ್ಚಳ ಆದ್ರೆ ಮತ್ತೊಂದ್ ಕಡೆ ಗೋಲ್ಡ್ ಕಾಯಿನ್ಗಳನ್ನ ತಗೊಳ್ಳುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ಗೋಲ್ಡ್ ಕಾಯಿನ್ಗಳು ನೀವು ನೋಡಬಹುದು. 2, 4, 6, 8, 10 ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಹೇಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಇರುವಂತಹ ಗೋಲ್ಡ್ ಕಾಯಿನ್ಗಳು ಶೋರೂಮ್ಗಳಲ್ಲಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಖಾಲಿ ಆಗ್ತಾ ಇದೆ. ಮತ್ತೊಂದ್ಸತಿ ಅವರು ಮಾಡಿಸಬೇಕಾದಂತಹ ಡಿಮ್ಯಾಂಡ್ ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಗೋಲ್ಡ್ ಕಾಯಿನ್ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶೋರೂಮ್ ನ ಸಿಬ್ಬಂದಿಗಳೇ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಬಾಬು ಅಂತ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ. ಬಾಬು ಸರ್, ಹೇಳಿ, ಇವಾಗ ಜ್ಯುವೆಲ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಜಾಸ್ತಿ ಹೋಗ್ತಿದ್ಯಾ, ಕಾಯಿನ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತ ಕೇಳ್ಪಟ್ವಿ, ಹೌದಾ? ಸುಮಾರು ಕಸ್ಟಮರ್ ಈಗ ಗೋಲ್ಡ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆನ್ಬಿಟ್ಟು ಆಕ್ಚುಲ ಈಗ 10 ಗ್ರಾಮ್ ತಗೊಳ್ಳೋ ಜಾಗದಲ್ಲಿ 8 ಗ್ರಾಮ್ ತಗೊಳ್ತಾರೆ. ಏನಕ್ಕೆ ಗೋಲ್ಡ್ ತುಂಬಾ ಜಾಸ್ತಿ ಆಕ್ಚುಲ ಗೋಲ್ಡ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಗೋಲ್ಡ್ ನಲ್ಲಿ ಸುಮಾರು ಕಸ್ಟಮರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಗ್ರಾಮ್ ಗೋಲ್ಡ್ ಕಾಯಿನ್ಗಳು ಲಭ್ಯ ಸರ್? ಜೊತೆಗೆ ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆಲ್ಲ ಖಾಲಿ ಆಗ್ತಿದೆಯಾ? ಅಷ್ಟೇನಾದ್ರೂ ಜನ ಬರ್ತಾರೆ? ಹೌದು, ಲಾಸ್ಟ್ 3 ಡೇಸ್ ಗೋಲ್ಡ್ ರೇಟ್ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, ತುಂಬಾ ಕಡಿಮೆ ಆಗಿದೆ. ಹಂಗಾಗಿ ಸುಮಾರು ಕಸ್ಟಮರ್ ಗೋಲ್ಡ್ ನಲ್ಲಿ ಆಕ್ಚುಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. 4 ಗ್ರಾಮ್ಸ್ ಇದೆ, 2 ಗ್ರಾಮ್ಸ್ ಇದೆ, 10 ಗ್ರಾಮ್ ಇದೆ. ಲಾಸ್ಟ್ 2 ಡೇಸ್ ಗೋಲ್ಡ್ ಕಾಯಿನ್ ಗಾಳಿ ಆಯ್ತು, ಅಷ್ಟು ಕ್ರೌಡ್ ಬಂತು, ಚೆನ್ನಾಗಿತ್ತು ಸೇಲ್ಸ್ ಎಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಈಸಿಯಾಗಿ ಆಕ್ಚುಲಿ ತಗೊಳ್ತಾರೆ ಎಲ್ಲ ಇದೆ ಮೇಡಮ್, ಚೆನ್ನಾಗಿದೆ ಸೇಲ್ಸ್. ಮ್ಯಾನೇಜರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಗೋಲ್ಡ್ ಕಾಯಿನ್ಗಳಿಗೆ ಡಿಮ್ಯಾಂಡ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ ಇರುವಂತಹ ಕಾಯಿನ್ಗಳು ಮಧ್ಯಾಹ್ನದ ಹೊತ್ತಿಗೆ ಖಾಲಿ ಆಗುವಂತಹ ಉದಾಹರಣೆಗಳು ಕೂಡ ಇದೆ. ಕಳೆದ 1 ವಾರದಿಂದನೂ ಕೂಡ ಸಾಕಷ್ಟು ಜನ ಗೋಲ್ಡ್ ಕಾಯಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೂಡ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.